ಡಿ ಬಾಸ್ ಮೂವಿನ ಯಾರು ಕೂಡ ಪ್ರಮೋಟ್ ಮಾಡಬೇಡಿ, ಹಾಗೆ ಯಾವುದೇ ಟಿ ವಿ ಶೋಸ್ಗಳಲ್ಲೂ ಯಾವುದೇ ಚಾನಲ್ಗಳಲ್ಲೂ ಹಾಕ್ಬೇಡಿ. ಯಾಕಂದರೆ ಆ ವ್ಯಕ್ತಿ ಮುಖನ ಹಾಕಿ ತೋರಿಸೋ ಅಂಥ ಯೋಗ್ಯತೆಗಳು ಯಾವುದೇ ಒಂದು ಮಾಧ್ಯಮಕ್ಕೂ ಇಲ್ಲ. ಅದನ್ನು ನಾನು ಓಪನ್ ಆಗಿ ಹೇಳ್ತೀನಿ. ಏನಕ್ಕೆ ಅಂತಂದರೆ ಎಷ್ಟು ಮೋಸ, ಎಷ್ಟು ದ್ವೇಷಗಳು ತುಂಬಿಕೊಂಡಿದ್ದಾರೆ ಇವ್ರುಗಳೇ ಅಂತಂದರೆ, ಒಂದು ಡೆವಿಲ್ ಮೂವಿನ ರಿವ್ಯೂ ತೋರಿಸೋದಕ್ಕೆ ನಿಮಗೆ ಟೈಮ್ ಇಲ್ಲದೆ ಅಥವಾ ಪುರ್ಸೊತ್ತಿಲ್ಲದೆ ಇರೋಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ರಾ? ಯಾರೋ ಹೀರೋ ಅಲ್ಲ ಗುರು, ಅಟ್ಲೀಸ್ಟು ನೀವೇ ನಡೆಸ್ಕೊಡ್ತಾ ಇರೋವಂಥ ಒಂದು ಶೋ ಅಲ್ಲಿರೋ ಒಬ್ಬ ಕಂಟೆಸ್ಟೆಂಟ್ ಆ್ಯಕ್ಟ್ ಮಾಡಿದ್ದಾನೆ, ಅದನ್ನು ತೋರ್ಸೋಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ ಒಂದು ವ್ಯಕ್ತಿ ಮೇಲೆ ಎಷ್ಟು ದ್ವೇಷ ಇಟ್ಕೊಂಡಿದ್ದೀರಾ ಅನ್ನೋದು ಎಲ್ರಿಗೂ ಗೊತ್ತಾಗೋಗ್ಬಿಡುತ್ತೆ. ನಿಜವಾಗ್ಲೂ ಕಸಿನ್ಸ್ ಜೊತೆ ಅಥವಾ ಫ್ರೆಂಡ್ಸ್ಗಳ ಜೊತೆ ನಮ್ಮಿರೋ ಗ್ರೇಟು, ನಿಮ್ಮಿರೋ ಗ್ರೇಟು ಈ ಥರ ಎಲ್ಲ ತಮಾಷೆಗೆ ಮಾತಾಡಿದ್ದೀನಿ ನಾನು. ಪ್ರೌಡಾಗಿ ಹೇಳ್ತೀನಿ, ನಾನು ಡಿ ಬಾಸ್ ಥರ ಯಾರೂ ಇಲ್ಲ. ಹಿಂದೆ ಒಂದು ಮುಂದೆ ಒಂದು ದೇವರಣೆಗೂ ಯಾವತ್ತೂ ಮಾತಾಡಿಲ್ಲ. ಏನಿದ್ದರೋ ನೇರ ಫೇಸ್ ಟು ಫೇಸ್ ಮಾತಾಡಿದ್ದಾರೆ. ಆ್ಯಂಡ್ ನಿಯತ್ತಾಗಿ ಕರೆಕ್ಟಾಗೇ ಇದ್ದಾರೆ. ಅವರೊಂದು ಹಳೇ ಮಾತು ಹೇಳಿದ್ರು, ಮಾತು ಹಳೇದಾದ್ರೂ ಇವತ್ತಿಗೂ ತುಂಬ ಅರ್ಥ ಇದೆ. ಯಾವತ್ತೂ ಒಂದು ರಿಯಾಲಿಟಿ ಶೋ ಅಲ್ಲಿ ಕಲೆಗೆ ಬೆಲೆ ಕೊಟ್ಟು ನಿಜವಾದವ್ರನ್ನ ಗೆಲ್ಲಿಸ್ತಾರಲ್ಲ, ಆವತ್ತು ನಾನು ಆ ರಿಯಾಲಿಟಿ ಶೋಗೆ ಕಾಲಿಡ್ತೀನಿ ಅಂತ ಇವತ್ತು ಹೇಳ್ತೀನಿ. 2025 ಅಲ್ಲ, ಇನ್ನೂ ಒಂದು 400 ವರ್ಷ ಹೋದ್ರೂ ಯಾವುದೇ ನಿಯತ್ತಾಗಿರೋವಂಥ ಒಂದು ಶೋ ಸಿಗಲ್ಲ. ಓಪನ್ ಸ್ಟೇಟ್ಮೆಂಟ್, ಯಾವುದೇ ಒಂದು ಶೋನೂ ಇಲ್ಲ. ಇಷ್ಟೆಲ್ಲ ಇದನ್ನು ಮಾಡ್ತಾರೆ, ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ. ಕೊನೆಗೆ ಇವರೇ ಹೇಳ್ತಾರೆ ಫ್ಯಾನ್ಸ್ ವಾರ್ಗಳೆಲ್ಲ ಏನಕ್ಕೆ ಅಂತ. ಕೆಳಗಡೆ ಬೆಂಕಿ ಗೀರಿದ್ರೆ ತಾನೇ ಮೇಲ್ಗಡೆ ಬೆಂಕಿ ಹತ್ಕೊಳ್ಳೋದು. ನೀವುಗಳು ತೋರಿಸ್ಕೊಡ್ತಿರೋದೇ ಅಲ್ವಾ, ನೀವುಗಳು ನಡೆಸ್ಕೊಡ್ತಿರೋ ಚಾನಲ್ಗಳು ನೋಡೇ ಅಲ್ವಾ ಜನಗಳು ಕಲಿತಿರೋದು ಹೊರಗಡೆ. ಯಾರು ಕೂಡ ಪ್ರಮೋಟ್ ಮಾಡೋ ಅವಶ್ಯಕತೆಯೇ ಇಲ್ಲ, ಅವ್ರ ಫ್ಯಾನ್ಸ್ಗಳೇ ಸಾಕು. ನೀವೇನು ಯಾವ್ಯಾವುದೋ ಊರಿಗೆ ಹೋಗ್ಬಿಟ್ಟು ಪ್ರಮೋಟ್ ಮಾಡ್ತಿರಲ್ಲ, ಅದಕ್ಕೊಂದೇ ಅವ್ರ ಫ್ಯಾನ್ಸೇ ಸಾಕು, ಬೇರೆ ಯಾರೂ ಸಪೋರ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಆ್ಯಂಡ್ ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಇವಾಗ, ಫಿಲಮ್ಗಳು ಬರ್ತಾ ಇರೋದು ನೋಡಿದ್ರೆ ಬಿಲ್ಡಪ್ ಕೊಟ್ಬಿಟ್ರೇನೆ ಏನೋ ಒಂದು ದೊಡ್ಡ ಮೂವಿ ಮಾಡ್ದಂಗೆ, ಅಥವಾ ಬರೀ ಬಡಿಯೋದು ಮಾಡಿದ್ರೇ ದೊಡ್ಡ ಬಿಲ್ಡಪ್ಪು, ಈ ಥರ ಎಲ್ಲ ಮೂವೀಸ್ಗಳು. ಇದು ಕಂಪೇರ್ ಮಾಡಿದ್ರೆ ಡೆವಿಲ್ ಇಸ್ ದ ಬೆಸ್ಟ್. ಸಕ್ಕತ್ತಾಗಿದೆ. ನಾನಂತೂ ಫುಲ್ ಎಂಜಾಯ್ ಮಾಡಿದ್ದೀನಿ ಡೆವಿಲ್ ಮೂವಿನ. ಎಲ್ಲ ಒಂದು ಮೂಲೆಯಲ್ಲಿ ಒಂದು ಗೌರವ ಇತ್ತು, ಅದು ಕಳ್ಕೊಂಬಿಟ್ರಿ.